ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಷೋಸ್ ಕಿಚನ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಸದಾ ಇರಲಿ ಫ್ರೆಂಡ್ಸ್. ನಾನಿವತ್ತು ಒಂದು ಹೊಸ ರೆಸಿಪಿ ನಾನು ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ಅದೇ ಅಲಸಂದೆ ಕಾಳು ವಡೆ. ಇದು ಮಕ್ಕಳು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ಇದು ಇಷ್ಟ ಆಗುತ್ತೆ ಮತ್ತು ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಅಲಸಂದೆ ಕಾಳು ಕೌಪಿ ಅಂತಲೂ ಹೇಳ್ತಾರೆ ಇಂಗ್ಲೀಷಲ್ಲಿ. ಅದು ಅಲಸಂದೆ ಕಾಳನ್ನ ನಾನು ಒಂದು 5 ಗಂಟೆ ಕಾಲ ನಾನು ನೆನೆಸಿಟ್ಟಿದ್ದೀನಿ. ಈಗ ಜಾರಿಗೆ ನಾನು ಒಂದು 4 ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ನೆನೆಸಿರೋ ಅಂತ ಅಲಸಂದೆ ಕಾಳನ್ನು ಹಾಕ್ಕೊಂಡು ನಾನು ಸ್ವಲ್ಪ ಅಂದರೆ ಒಂದೊಂದು ಸ್ಪೂನು ನೀರು ಹಾಕ್ಕೊಂಡು ಮಾತ್ರ ನಾನು ಗ್ರೈಂಡ್ ಮಾಡಿರೋದು. ಜಾಸ್ತಿ ನಾನು ನೀರೇ ಯೂಸ್ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಅಂಥೇಳಿ. ಈಗ ಈ ಪೇಸ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ 1.5 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಅದನ್ನು ಫೈನ್ ಚಾಪ್ ಮಾಡಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೈಂಡಿಂಗ್ಗೆ ಅಂತೇಳಿ ಒಂದು 1/4 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಅದು ಎಷ್ಟು ತಿಕ್ಕಾಗಿದೆ ಅಂಥೇಳಿ. ಅದು ನಿಮ್ಗೆ ಅದು ತಿಕ್ನೆಸ್ ಎಲ್ಲ ಗೊತ್ತಾಗುತ್ತೆ. ನಾನು ಜಾಸ್ತಿ ನೀರು ಹಾಕಿಲ್ಲ ಅಂಥೇಳಿ. ಈಗ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ. ವಡೆ ಶೇಪಲ್ಲಿ ಹಾಕ್ಕೊಳ್ಬೇಕು. ಈಗ ಕಾಳುಗಳಲ್ಲಿ ನಾವು ಸಾರು ಮಾಡ್ತೀವಿ. ಸಾರು ಮಾಡಿದರೆ ಮಕ್ಕಳು ಕಾಳೆಲ್ಲ ತಿನ್ನೋಕ್ಕೆ ಸಾರಲ್ಲಿ ತುಂಬ ಹಿಂದೆ ಇಟ್ಟು ಹೊಡಿತಾರೆ. ಅದೇ ಈ ಥರ ಟೇಸ್ಟಿಯಾಗಿ ಮಾಡಿ ವಡೆಗಳೆಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಗೊತ್ತಾಗಲ್ಲ ಅದು ಕಾಳಿಂದ ಅಂಥೇಳಿ. ಅದೇ ಥರ ನನ್ನ ಮಗಳಿಗೂ ಆಗಿರೋದು. ಫಸ್ಟು ತಿಂದ್ಬಿಟ್ಲು. ಆಮೇಲೆ ಅದು ಕಾಳದು ಅಂದಾಗ ಅವಳು ಫುಲ್ ಶಾಕು. ಆದರೆ ಇಷ್ಟಪಟ್ಟು ತಿನ್ನಲು. ನಾನು ಅವಳು ಅಷ್ಟು ಇಷ್ಟಪಟ್ಟು ತಿಂತಾಳೆ ಅಂತ ನನಗೂ ಅಂದ್ಕೊಂಡಿದ್ದಿಲ್ಲ. ಬಟ್ ಎಲ್ರಿಗೂ ಇಷ್ಟ ಆಗಿದೆ ನಮ್ಮ ಮನೇಲಿ ಇದು ಅಲಸಂದೆ ಕಾಳು ವಡೆ. ಈಗ ನೋಡಿ ನಾನು ಅದು ವಡೆ ಶೇಪಲ್ಲಿ ಮಾಡಿಬಿಟ್ಟು ನಾನು ಎಣ್ಣೆ ಬಿಸಿಯಾಗಿತ್ತಲ್ಲ, ಎಣ್ಣೆ ಬಿಸಿಯಾಗಿದ್ದಕ್ಕೆ ಹಾಕಿದ್ದೀನಿ. ಕೆಂಪಗಾಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಆಲ್ಮೋಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಗಿದೆ ಅಂತ. ಅದನ್ನು ನಾನು ಫಸ್ಟೇ ತೋರಿಸ್ದೆ ನೋಡಿ. ಹೊರಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಜಾಸ್ತಿ ಖಾರನೂ ಹಾಕಿಲ್ಲ, ಬರೀ ಹಸಿಮೆಣಸಿನ್ಕಾಯಿ ಮತ್ತು ಎಕ್ಸ್ಟ್ರಾ ಫ್ಲೇವರ್ಗೆ ಅಂತೇಳಿ ಗರಂ ಮಸಾಲೆ ಅಷ್ಟೇ. ಸಿಂಪಲ್ ರೆಸಿಪಿ ಇರೋದು. ಸಿಂಪಲ್ ರೆಸಿಪಿ ಟೇಸ್ಟಿಯಾಗಿರುತ್ತೆ. ಎಲ್ರಿಗೂ ಮಾಡಿಕೊಡಿ. ಬಿಸಿ ಬಿಸಿ ಸರ್ವ್ ಮಾಡಿ. ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.